ನಿನ್ನ ಮೆಡಿಕಲ್ ಶಾಪ್ ಔಟ್ಸೈಡ್ ಫೋಟೋವನ್ನ ಸೆಂಡ್ ಮಾಡು ಅಂತ ರೇಣುಕಾ ಸ್ವಾಮಿಗೆ ಮೆಸೇಜ್ ಅನ್ನ ಪ್ರಕರಣದ A3 ಪವನ್ ಕೊಲೆಗೂ ಮುಂಚೆ ಹಾಕಿದ್ದ. ಅಪೋಲೋ ಫಾರ್ಮಸಿ ಔಟ್ಸೈಡ್ ಫೋಟೋವನ್ನ ರೇಣುಕಾ ಸ್ವಾಮಿ ಪವಿತ್ರಾ ಗೌಡನೇ ಕೇಳ್ತಾ ಇದ್ದಾಳೆ ಅಂತ ಕಳಿಸಿದ್ದ. ಚಾಟಿಂಗ್ ಮುಂದುವರೆದು ಅಶ್ಲೀಲ ಫೋಟೋವನ್ನ ರೇಣುಕಾ ಸ್ವಾಮಿ ಕಳಿಸಿದ್ದ. ಸೀಕ್ರೆಟ್ ಆಗಿ ಲಿವ್ ಇನ್ ರಿಲೇಶನ್ಶಿಪ್ ಆಫರ್ ಅನ್ನ ಕೂಡ ಈ ರೇಣುಕಾ ಸ್ವಾಮಿ ಮಾಡಿದ್ದ. ಪ್ರತಿ ತಿಂಗಳು 10,000 ಕೊಡ್ತೀನಿ ಕಣೆ ಅಂತ ಪವಿತ್ರಾ ಗೌಡ ಹೇಳಿದ್ನಂತೆ. ಇದು ಜೂನ್ 6ನೇ ತಾರೀಕು ಪವಿತ್ರಾ ಹೆಸರಲ್ಲಿ ಪವನ್ ಗೌತಮ್ ಹೆಸರಲ್ಲಿ ರೇಣುಕಾ ಸ್ವಾಮಿ ನಡುವೆ ನಡೆದಂತಹ ಚಾಟಿಂಗ್. ಮೆಡಿಕಲ್ ಶಾಪ್ನ ಆಚೆ ಇರುವಂತಹ ಫೋಟೋ ಕಳಿಸುವಂತ ಪವನ್ ಕೇಳಿದ್ರೆ ಪವಿತ್ರಾ ಹೆಸರಲ್ಲಿ, ಈ ಕಡೆಗೆ ಗೌತಮ್ ಸೋಗಿನಲ್ಲಿದ್ದಂತಹ ರೇಣುಕಾ ಸ್ವಾಮಿ ಆಕೆಗೆ ಅಶ್ಲೀಲ ಮೆಸೇಜ್ ಕಳಿಸೋಕ್ಕೂ ಮುಂಚೆ ಸೀಕ್ರೆಟ್ ಆಗಿ ಲಿವಿಂಗ್ ಅಲ್ಲಿರೋಣ ಬಾ ಅಂತ ಹೇಳಿ ಆಫರ್ ಮಾಡಿದಂತಹ ಸಂದರ್ಭ. ಸೊ ಅದನ್ನು ನೋಡ್ತಾ ಇದ್ದೀವಿ ಇನ್ ಡೀಟೇಲ್ ಆಗಿ. 6ನೇ ತಾರೀಕು ಜೂನು, ಕೊಲೆಗೂ 3 ದಿನಗಳ ಮುಂಚೆ ಪವನ್ ಹೇ ನಿನ್ನ ಮೆಡಿಕಲ್ ಶಾಪ್ ಔಟ್ಸೈಡ್ ಒಂದು ಫೋಟೋವನ್ನು ಸೆಂಡ್ ಮಾಡುವಂತ ಪವಿತ್ರಾ ಹೆಸರಲ್ಲಿ ಪವಿತ್ರಾ ಸೋಗಿನಲ್ಲಿ ಕೇಳಿದ್ದಾನೆ. ಯಾಕೆ ಅಂತ ಮೊದಲು ಕೇಳಿ ಯಾವ ಫೋಟೋ ಸೆಂಡ್ ಮಾಡಬೇಕು ಹೇಳು ಅಂತ ರೇಣುಕಾ ಸ್ವಾಮಿ ಈ ಕಡೆಯಿಂದ ರಿಪ್ಲೈ ಕೊಟ್ಟಿದ್ದಾನೆ. ಆ ಕಡೆಯಿಂದ ಪವನ್ ಸುಮ್ಮನೆ ನೀನು ಸುಳ್ಳು ಹೇಳ್ತೀಯಾ ಅಂತ ಡೌಟ್ ನನಗೆ ಅಂತ ಕೇಳಿದ್ದಾರೆ. ಅಂದರೆ ಕನ್ಫರ್ಮ್ ಮಾಡ್ಕೊಳ್ಳೋಕೆ ಬೇಸಿಕಲಿ ರೇಣುಕಾ ಸ್ವಾಮಿ ಮದರ್ ಪ್ರಾಮಿಸ್ ನಾನು ಡ್ಯೂಟಿಯಲ್ಲೇ ಇದೀನಿ ಕಣೆ ಆಯ್ತಾ ಅಂತ ಹೇಳಿದ್ದಾನೆ, ರಿಪ್ಲೈ ಮಾಡಿದ್ದಾನೆ. ಆಗ ಪವನ್ ನಿಜ ಅನಿಸ್ತಾ ಇಲ್ಲ ಕಣೋ ಅಂತ ಆ ಕಡೆಯಿಂದನೂ ಕೂಡ ಆತ್ಮೀಯತೆ ಅನ್ನೋ ರೀತಿಯಲ್ಲೇ ಮೆಸೇಜ್ ಹೋಗಿದೆ. ಪವನ್ ಪವಿತ್ರಾ ಗೌಡ ಹೆಸರಲ್ಲಿ ಮೆಸೇಜ್ ಮಾಡ್ತಾ ಇದ್ದಿತ್ತು. ಆಗ ರೇಣುಕಾ ಸ್ವಾಮಿ ಅಪೋಲೋ ಫಾರ್ಮಸಿ ಔಟ್ಸೈಡ್ನ ಫೋಟೋವನ್ನು ಪವಿತ್ರಾ ಗೌಡ ಅಕೌಂಟ್ಗೆ ಸೆಂಡ್ ಮಾಡ್ತಾನೆ. ಇದು ಆತನ ಲೊಕೇಶನ್ ಟ್ರೇಸ್ ಔಟ್ ಮಾಡೋದಕ್ಕೆ ಆರೋಪಿಗಳಿಗೆ ಈಸಿ ಆಗಿಬಿಡುತ್ತೆ. ಅದಾದ ನಂತರ ಪವನ್ ಆ ಫೋಟೋ ನೋಡಿ ಓಕೆ ನಿಜ ಅನಿಸ್ತು ಅಂತ ರಿಪ್ಲೈ ಬರುತ್ತೆ. ನಂತರ ರೇಣುಕಾ ಸ್ವಾಮಿ ಇದು ಬೇಕಾ ನಿನಗೆ ಅಂತ ತೀರಾ ಕೆಳದರ್ಜೆಯ ಅಶ್ಲೀಲ ಅಸಭ್ಯ ಮೆಸೇಜನ್ನು ಆತ ಮಾಡಿರೋದು ತಿಳಿದು ಬಂದಿದೆ. ಇದಕ್ಕೆ ಪವನ್ ಬೇಕು ಅನ್ನೋ ಉತ್ತರವನ್ನು ಸೆಂಡ್ ಮಾಡಿದ್ದಾನೆ. ರೇಣುಕಾ ಸ್ವಾಮಿ ನ್ಯೂ ಓಂಕಾರ್ ಫ್ಯಾಕ್ಟ್ರಿ ಹತ್ರ ಅಂತ ಮುಂದುವರೆದು ಕಾನ್ವರ್ಸೇಷನ್ ಅನ್ನ ಮುಂದುವರೆಸಿದ್ದಾನೆ. ಪವನ್ ಅದಕ್ಕೆ ಓಕೆ ಅನ್ನುವಂತಹ ಉತ್ತರವನ್ನು ಕೂಡ ಪವಿತ್ರಾ ಗೌಡ ಹೆಸರಿನಲ್ಲಿ ಕೊಟ್ಟಿದ್ದಾನೆ. ರೇಣುಕಾ ಸ್ವಾಮಿಯ ಅಶ್ಲೀಲ ಫೋಟೋ ಅಂತೂ ಇಂತೂ ಪವಿತ್ರಾ ಗೌಡಗೆ ರವಾನೆ ಆಗ್ಬಿಡುತ್ತೆ. ಪವನ್ ಇದನ್ನು ನೋಡಿ ಓಕೆ ಬಾಯ್ ಅಂತ ಹೇಳಿ ರಿಪ್ಲೈ ಮಾಡ್ತಾನೆ. ರೇಣುಕಾ ಸ್ವಾಮಿ ನನ್ನ ಜೊತೆಗೆ ಸೀಕ್ರೆಟ್ ಆಗಿ ಲಿವ್ ಇನ್ ರಿಲೇಶನ್ಶಿಪ್ ಮಾಡ್ತೀಯಾ ಹೇಳು ಪ್ಲೀಸ್ ಅಂತ ಪೀಡಿಸಿರುವಂತಹ ಮೆಸೇಜ್ ಕೂಡ ಹೋಗಿದೆ. ಪವನ್ ಓಕೆ ಬಟ್ ನೀನು ನಾನು ಕರೆದಾಗ ಬರ್ತೀಯಾ ಅಂತ ಟ್ರಾಪನ್ನು ಮುಂದುವರೆಸಿದ್ದಾನೆ. ರೇಣುಕಾ ಸ್ವಾಮಿ ಅದಕ್ಕೆ ನಿನಗೋಸ್ಕರ ಬರ್ತೀನಿ ಕಣೆ ಆಯ್ತಾ ಅಂತ ಹೇಳಿದ್ದಾನೆ. ರೇಣುಕಾ ಸ್ವಾಮಿ ನಾನಿರೋದು ದುರ್ಗಾ ಕಣೆ ಆಯ್ತಾ, ಚಿತ್ರದುರ್ಗವನ್ನು ದುರ್ಗಾ ಕಣೆ ಆಯ್ತಾ ಅಂತ ಹೇಳಿದ್ದಾನೆ. ಪವನ್ ಯಾವಾಗ ಬರ್ತೀಯಾ ಬೆಂಗಳೂರಿಗೆ ಹಾಗಾದ್ರೆ ಅಂತ ಪವಿತ್ರಾ ಗೌಡ ಹೆಸರಲ್ಲಿ ಕೇಳಿದ್ದಾನೆ. ರೇಣುಕಾ ಸ್ವಾಮಿ ಎವ್ರಿ ಮಂತ್ ಎಂಡ್ ನಿನಗೆ 10,000 ಕೊಡ್ತೀನಿ ಕಣೆ ಆಯ್ತಾ ಅಂತ ರಿಪ್ಲೈ ಮಾಡಿದ್ದಾನೆ. ರೇಣುಕಾ ಸ್ವಾಮಿ ನೀನು ನನ್ನ ಜೊತೆ ದಿನ ಮಾತಾಡ್ತಾ ಇದ್ರೆ ಮಾತ್ರ, ನೋಡಿ ಆತನ ಅಶ್ಲೀಲ ಭಾವನೆ ಹೆಂಗಿತ್ತು ಅಂತ.